ವೆಲ್ಕಮ್ ಟು MG ರಾಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉಡುಪಿ ಜಿಲ್ಲೆಯ ಕೊಕ್ಕಣೆ ಸಮೀಪದ ಸೂರಾಲಿನ 600 ವರ್ಷಗಳ ಇತಿಹಾಸವಿರುವ ಸೂರಾಲು ಅರಮನೆಯ ಪರಿಚಯವನ್ನು ಮಾಡಲಿದ್ದೇವೆ. ಆಗಿನ ಕಾಲದ ಜೈನ ಅರಸರು ನಿರ್ಮಿಸಿದಂಥ ಏಕೈಕ ಮಣ್ಣಿನ ಅರಮನೆ ಇದಾಗಿದ್ದು, ಇಂದಿಗೂ ಸಹ ಈ ಅರಮನೆ ಸೊಬಗನ್ನು ನೋಡಬಹುದು. 1500ರಲ್ಲಿ ನಿರ್ಮಾಣವಾದಂಥ ಈ ಅರಮನೆ ಜೈನ ಅರಸರ ಕೊಡುಗೆಯಾಗಿದ್ದು, ಮೇಲ್ಛಾವಣಿ ಸಂಪೂರ್ಣವಾಗಿ ಹಂಚಿನ ನಿರ್ಮಿತವಾಗಿದ್ದು, ಅರಮನೆಯ ಒಳಗೆ ಪ್ರವೇಶ ಮಾಡಿದರೆ ಗತಕಾಲದ ವೈಭವವನ್ನು ಕಾಣಬಹುದು. ಮಣ್ಣು ಮತ್ತು ಮರಳಿನಿಂದ ನಿರ್ಮಿತವಾದಂಥ ಈ ಅರಮನೆ ಈ 2 ಉಪ್ಪರಿಗೆಯನ್ನು ಹೊಂದಿದ್ದು, ಈಗಿನ ವಾಸ್ತುಶಿಲ್ಪಕ್ಕೆ ಒಂದು ಸವಾಲಾಗಿ ನಿಂತಿದೆ. ಹಿಂದೂ ಮತ್ತು ಜೈನ ಮಾದರಿಯಲ್ಲಿ ನಿರ್ಮಿತವಾದಂಥ ಈ ಅರಮನೆ 600 ವರ್ಷಗಳಾದರೂ ಇಂದಿಗೂ ಸಹ ದೃಢವಾಗಿ ನಿಂತಿದೆ. ನಾವೀಗ ಅರಮನೆಯ ಮುಂಭಾಗದಲ್ಲಿದ್ದೇವೆ. ಬನ್ನಿ ನಾವೀಗ ಅರಮನೆಯ ಪ್ರವೇಶವನ್ನು ಮಾಡೋಣ. ಅರಮನೆಯ ಪ್ರವೇಶ ಮಾಡುತ್ತಿದ್ದಂತೆ ಬೃಹತ್ ಹೆಬ್ಬಾಗಿಲನ್ನು ನೋಡಬಹುದು. ಈ ಹೆಬ್ಬಾಗಿಲು ಸೊಬಗನ್ನು ನೋಡುವುದೇ ಒಂದು ವೈಭೋಗ. ಆಗಿನ ಕಾಲದ ಸುಂದರವಾದ ಮರದ ಕೆತ್ತನೆಯನ್ನು ಸಹ ನೋಡಬಹುದು. ತಾವೀಗ ನೋಡ್ತಾ ಇರುವುದು ಆಗಿನ ಕಾಲದ ರಾಜಪಲ್ಲಕ್ಕಿ. ನಾವೀಗ ನೋಡ್ತಾ ಇರುವುದು ಸುಂದರವಾದ ಒಂದು ರಾಜಾಂಗಣ. ಈ ರಾಜಾಂಗಣದಲ್ಲಿ ಆಗಿನ ಕಾಲದ ರಾಜಸಭೆಗಳು ನಡೆಯುತ್ತಿದ್ದವು ಎಂಬುದು ಒಂದು ಮಾಹಿತಿ. ಈ ಅರಮನೆಯ ಒಳಗೆ ಪೇರಡೂರು ಮಾಗಣಿ ಚಾವಡಿ ಮತ್ತು ಪಟ್ಟದ ಚಾವಡಿಯನ್ನು ಸಹ ನೋಡಬಹುದು. ನಾವೀಗ ಅರಮನೆಯ ಉಪ್ಪರಿಗೆಯ ಮೇಲಿದ್ದೇವೆ. ತಾವೀಗ ನೋಡಬಹುದು ಇವೆಲ್ಲವೂ ಅರಮನೆಯ ಉಪ್ಪರಿಗೆಯ ಒಂದು ದೃಶ್ಯ. ಮತ್ತು ಅರಮನೆಯ ಒಳಗೆ ಪದ್ಮಾವತಿ ಗುಡಿ ಹಾಗೂ ಜೈನ ಬಸದಿಗಳಿವೆ. ಸುಂದರವಾದ ಮೇಲ್ಛಾವಣಿ, ರಾಜಕೊಠಡಿ ಹಾಗೂ ಉಪ್ಪರಿಗೆ ಮತ್ತು ಮರದ ಕೆತ್ತನೆಯನ್ನು ಸಹ ಮೇಲ್ಭಾಗದಲ್ಲಿ ನೋಡಬಹುದು. ಇಂತಹ ಪುರಾತನ ಅರಮನೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ.